ಹಲೋ, ಬರ್ತಾ ಇದ್ದೀನಿ. ನಿನ್ನ ನನ್ನ ಮಗನೇ. ವೆಲ್ ಡನ್ ದಯಾ. ಸರ್, ಕರ್ಕೊಂಡೋಗಿ ಇವನ್ನ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ಇಲ್ಲ ಸರ್, ನಾನೊಬ್ನೇ ಅಲ್ಲ, ಇದು ನಮ್ಮ ಟೀಮ್ ವರ್ಕ್. ಸರಿ ನಡಿ, ಇನ್ನೂ ಕೆಲಸ ಇದೆ. ಒಂದು ಕಾಂಪ್ಲಿಕೇಟೆಡ್ ಕೇಸ್ ಬಂದಿದೆ, ಅದನ್ನ ಶಕ್ತಿಯಿಂದಲ್ಲ ತುಂಬಾ ತಲೆ ಉಪಯೋಗಿಸಿ ಸಾಲ್ವ್ ಮಾಡಬೇಕು. ಯಾವ ಥರದ ಕೇಸ್ ಸರ್ ಇದು? ನನಗೆ ಕಾಲೇಜ್ ಟೈಮಲ್ಲಿ ಒಬ್ಳು ಒಳ್ಳೆ ಫ್ರೆಂಡ್ ಇದ್ಲು. ಇವಳು ಅವಳ ಮೊಮ್ಮಗಳು ಐರಾ. ಪಾಪ ಈ ಹುಡುಗಿ ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾಳೆ. ಅವ್ರ ಮನೆಯವರು ಸಹ ಇವಳು ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಒಬ್ಬ ಹುಡುಗಿ ಇಷ್ಟು ಸಮಸ್ಯೆಗಳ? ಆದ್ರೆ ಯಾಕೆ ಸರ್? ಹೇಳ್ತೀನಿ ದಯಾ. ದಯಾ, ಐರಾ ತಾಯಿ ಒಂದು ಚಿಕ್ಕ ಫಾರ್ಮಾಸ್ಯೂಟಿಕಲ್ ಕಂಪನಿಗೆ ಓನರ್ ಆಗಿದ್ಲು. ಈಗ ಆ ಕಂಪನಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಎಲ್ಲ ಶ್ರೀಮಂತರು, ರಾಜಕಾರಣಿಗಳು, ಅಂಡರ್ ವರ್ಲ್ಡ್ ಕೂಡ ಅದ್ರ ಮೇಲೆ ಕಣ್ಣಿಟ್ಟಿದೆ. ಅದನ್ನೆಲ್ಲ ಬಿಡು, ಐರಾ ಸ್ವಂತ ತಂದೆ ಆ ಕಂಪನಿ ಕಬಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಸರ್, ಹಾಗಾದ್ರೆ ನಾವು ತಕ್ಷಣ ಕ್ರಮ ಕೈಗೊಳ್ಬೇಕು. ಕ್ರಮ ತೆಗೆದುಕೊಳ್ಳೋಣ ದಯಾ, ಆದ್ರೆ ವಿಧಾನ ಬದಲಿಸ್ಬೇಕು. ಎಲ್ಲದಕ್ಕಿಂತ ಮೊದಲು ನಾವು ಐರಾ ಕತೆ ತಿಳ್ಕೋಬೇಕು. ಸರ್, ಐರಾ ಕತೆ ಎಲ್ಲಿಂದ ಶುರು ಆಗುತ್ತೆ? ಅಂದ್ರೆ ಈ ಕತೆ ಮೊದಲು ಸುಳಿವು ಎಲ್ಲಿ ಸಿಗುತ್ತೆ? ಮನಾಲಿ. ಅಮ್ಮ, ಎದ್ದೇಳು. ಅಪ್ಪ ಮತ್ತೆ ಆಂಟಿ ನಮ್ಮ ಮನೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಅಪ್ಪನ ಜೊತೆ ನಿಮ್ ರೂಮ್ ನಲ್ಲೇ ಇದ್ದಾರೆ. ಅಮ್ಮ, ದಯವಿಟ್ಟು ಎದ್ದೇಳು. ನನಗೆ ತುಂಬಾ ಭಯ ಆಗ್ತಿದೆ. ಅವ್ರನ್ನ ಹೊರಗಾಕು. ಅಮ್ಮ, ಪ್ಲೀಸ್ ಎದ್ದೇಳು. 8 ವರ್ಷದ ಚಿಕ್ಕ ಐರಾ ಹಾಸಿಗೆ ಮೇಲೆ ಮಲಗಿದ್ದ ತನ್ನ ಅಮ್ಮನನ್ನ ಮತ್ತೆ ಮತ್ತೆ ಕರೆದ್ಲು. ಆದರೆ ಅವಳ ತಾಯಿ ಸ್ವಾತಿ ಕಣ್ಣು ತೆರೆಯಲಿಲ್ಲ. ಐರಾ ನರ್ಸ್ ಮಷಿನ್ ಬಟನ್ ಒತ್ತುವುದನ್ನ ನೋಡಿದ್ಲು. ಅದನ್ನೇ ಅವಳು ಇಂದು ಕೂಡ ಪ್ರಯತ್ನ ಮಾಡ್ತಾ ಇದ್ಲು. ಬಟನ್ ಒತ್ತಿದರೆ ತನ್ನ ಅಮ್ಮ ಎದ್ದು ತನ್ನ ಮಾತು ಕೇಳ್ತಾಳೆ ಅಂತ ಅನ್ಕೊಂಡ್ಲು. ಆದರೆ ಏನೂ ಆಗಲಿಲ್ಲ. ಆಗಲೇ ಐರಾ ಅಜ್ಜಿ ರೂಮಿಗ್ ಬಂದ್ರು. ಐರಾ ಅಳುತ್ತಿರುವುದನ್ನ ನೋಡಿ ಅವಳನ್ನ ಹತ್ತಿರಕ್ಕೆ ಕರ್ಕೊಂಡ್ರು. ಅಳ್ಬೇಡ ನನ್ ಮಗು, ಅಳ್ಬೇಡ. ಇಲ್ಬಾ. ನನ್ ಮಗು ಯಾಕೆ ಅಳ್ತಿದೆ? ಅಳ್ಬೇಡ. ಬಾ, ನಾವ್ ಇನ್ನೊಂದ್ ರೂಮ್ಗೆ ಹೋಗೋಣ. ಅಜ್ಜಿ ನಿನ್ಗೆ ಒಳ್ಳೆ ಕತೆ ಹೇಳ್ತಾಳೆ. ಹೋಗೋಣ. ಅಳ್ಬೇಡ ಮಗು, ಅಳ್ಬೇಡ ಮಗು. ಅಜ್ಜಿ ತನ್ನ ಕೈಗಳಿಂದ ಐರಾ ಕಿವಿಗಳನ್ನ ಮುಚ್ಚಲು ಪ್ರಯತ್ನಿಸಿದರು. ಆದ್ರೆ ಐರಾನ ಸಹನೆ ಕೊನೆಗೊಂಡಿತ್ತು. ಹೋಗ್ಬೇಡ, ಹೋಗ್ಬೇಡ ಐರಾ, ಬೇಡ ಕಂದ. ನೀನ್ ಕೆಟ್ಟವಳು. ಇದು ನನ್ನ ಅಮ್ಮನ ಬೆಡ್. ಇಲ್ಲಿಂದ ಹೊರ ಹೋಗು. ನೀನು ಆರಾಮಾಗಿದ್ಯಾ? ಓ, ಎಲ್ಲಾದ್ರೂ ಗಾಯ ಆಯ್ತಾ ನಿಂಗೆ? ನೀನು ಚಿಕ್ಕ ರಾಕ್ಷಸಿ. ನಿನಗಿಂತ ನಿನ್ ನಾಲ್ಗೆ ಉದ್ದ ಆಗ್ತಾ ಇದೆ. ನಿನ್ ತಾಯಿ ಅಲ್ಲಿ ಅರ್ಧ ಸತ್ತಂತೆ ಬಿದ್ದಿದ್ದಾಳೆ.
ಆದ್ರೆ ನೀನು ಇಂದು ನಿನ್ನನ್ನ ಬಿಡೋದಿಲ್ಲ. ಹೌದು, ಇಂದು ನಿನ್ನ ನಾಲ್ಗೆಯನ್ನ ಕತ್ತರಿಸ್ತೇನೆ. ಅರ್ಥ ಆಯ್ತಾ? ಇಂದು ನಿನ್ ಕೊನೆಯ ದಿನ. ಇಂದು ನಿನ್ನ ಸಾವು ಖಚಿತ. ಅಪ್ಪ, ಅವಳ ತಾಯಿನೇ ಅವಳನ್ನ ಹಾಳು ಮಾಡಿದಾಳೆ. ನಾನು ಏನ್ ಮಾಡ್ಲಿ? ತಾಯಿ ಹಾಳು ಮಾಡಿದಳ. ಐ ಆಮ್ ಸಾರಿ. ನೋಡ್ ನಾನು ಏನ್ ಐ ಆಮ್ ಸಾರಿ. ಮಾಡ್ತೀನಿ ಅಂತ. ಐ ಆಮ್ ಸಾರಿ ಅನ್ನಲ್ಲ. ಅಯ್ಯೋ, ಏನ್ ಮಾಡ್ತಿದ್ಯಾ? ಅವಳನ್ನ ಸಾಯಿಸ್ಬಿಡ್ತೀಯಾ? ಹೌದು, ಪ್ಲೀಸ್ ನಾನು ಕಾಮ್ ಡೌನ್. ಕೊಲ್ಲುತ್ತೇನೆ. ಸತ್ತೋಗ್ತಾಳವಳು. ನಂಗೆ ಹೊಡಿತೀಯಾ? ಬಾ ಇಲ್ಲಿ. ಸುಮ್ಮನೆ ಇರು, ನಿನ್ಗೆ ಬುದ್ಧಿ ಇಲ್ವಾ? ಆ ಹುಡುಗಿ ನಮ್ಗೆ ಚಿನ್ನದ ಗಣಿ. ಆ ಹುಡುಗಿ ನಮ್ಮ ಲಾಟ್ರಿ. ಯಾಕಂದ್ರೆ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವಳ ಹೆಸರಲ್ಲಿದೆ. ಅಶ್ವಿನಿ ಮೌನವಾದಳು. ಆದ್ರೆ ಅವಳ ಗಾಯದ ನೋವು ಕಡಿಮೆಯಾಗಿರಲಿಲ್ಲ. ಐ ಕಾಂಟ್ ಬಿಲೀವ್ ಇಟ್. ನೀನಿಷ್ಟು ಭಯ ಪಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಯ್ಯೋ, ನನಗಾಗಿ ನೀನ್ ಸ್ಟ್ಯಾಂಡ್ ತಗೊಂತ ಇಲ್ಲ ಅಂದ್ಮೇಲೆ ನಾನು ಹೇಗ್ ನಿನ್ ಮದ್ವೆ ಆಗ್ಲೇ ಹೇಳು? ನಾನು ಇಲ್ಲಿಂದ ಹೋಗ್ತೀನಿ ಬಿಡು. ಇದನ್ನು ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ಕೋಪದಿಂದ ಕುದಿಯುತ್ತಿದ್ದ ಸೂರ್ಯಪ್ರಕಾಶ್ ಐರಾ ಕಡೆಗೆ ನಡೆಯಲು ಪ್ರಾರಂಭಿಸಿದ. ಅಪ್ಪ, ಅವಳನ್ನ ಬಿಡು ಸೂರ್ಯಪ್ರಕಾಶ್. ನೀನ್ ಏನ್ ಮಾಡ್ತಿದ್ಯಾ? ನೀನ್ ತಂದೆನಾ ಅಥವಾ ಕೊಲೆಗಾರನ? ಯಾರಾದ್ರೂ ತಮ್ಮ ಮಕ್ಕಳನ್ನ ಹೀಗೊಡಿತಾರಾ? ಅಳ್ಬೇಡ ನನ್ ಮಗು, ಅಳ್ಬೇಡ. ಐರಾ ಜೊತೆ ಮಾತನಾಡಲು ಯಾರೂ ಇರಲಿಲ್ಲ. ಅವಳು ತನ್ನ ಗೊಂಬೆಯನ್ನು ಅಪ್ಪಿಕೊಂಡಳು. ಅಷ್ಟರಲ್ಲಿ ಐರಾಳ ರೂಮಿನ ಬಾಗಿಲು ತೆರೆಯಿತು. ಅವಳ ತಂದೆ ಒಳಗಡೆ ಬಂದರು. ಐರಾ ಅಂದುಕೊಂಡಳು ಅವಳ ಅಪ್ಪನ ಕೋಪ ಕಡಿಮೆಯಾಗಿದೆ, ಮತ್ತೆ ಅವಳನ್ನು ಐಸ್ ಕ್ರೀಂ ತಿನ್ನಲು ಕರೆದುಕೊಂಡು ಹೋಗುತ್ತಾರೆಂದು. ಅಪ್ಪ, ನಿಮ್ಮಮ್ಮ ಸತ್ತೋಗಿದ್ದಾಳೆ. ನಿಮ್ಮಮ್ಮ ದೇವ್ರ ಬಳಿ ಹೋಗಿದ್ದಾಳೆ. ಇನ್ಯಾವತ್ತೂ ವಾಪಸ್ ಬರಲ್ಲ, ಗೊತ್ತಾಯ್ತಾ? ಮತ್ತೆ ಬರಲ್ಲ. ಹ? ನೆನ್ನೆ ನಮ್ಮನೆಗೆ ಒಬ್ರು ಆಂಟಿ ಬಂದಿದ್ರಲ್ಲ, ಅವ್ರನ್ನ ನಾನು ಮದುವೆ ಆಗ್ತಾ ಇದ್ದೀನಿ. ನಾಳೆ ಅವರು ಮತ್ತೆ ಅವ್ರ ಮಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಮತ್ತೆ ಅವರು ಇಲ್ಲೇ ಇರ್ತಾರೆ. ಅವರ ಎಲ್ಲ ಮಾತುಗಳನ್ನ ನೀನು ಕೇಳಬೇಕು. ನಿನ್ನ ರೋಡಲ್ಲಂತೂ ಬಿಡಕ್ಕಾಗಲ್ಲ. ನೀನು ಮದುವೆ ವಯಸ್ಸಿಗೆ ಬರೋವರೆಗೂ ಏನೋ ತಿನ್ಕೊಂಡು ಇಲ್ಲೇ ಬಿದ್ದಿರೋ. ಆಮೇಲೆ ನಿನ್ನ ಗಂಡನ ಜೊತೆ ಇಲ್ಲಿಂದ ತೊಲಗು. ಅರ್ಥ ಆಯ್ತಾ ಹೇಳಿದ್ದು? ತಗೋ, ಇದನ್ನ ಹಾಕೋ. ಐರಾಗೆ ಯಾವುದು ಹೆಚ್ಚು ನೋವು ಕೊಡ್ತಾ ಇತ್ತು ಅನ್ನೋದು ಅರ್ಥವಾಗಲಿಲ್ಲ. ಅಮ್ಮನ ಸಾವೋ ಅಥವಾ ತನ್ನ ತಂದೆ ಮತ್ತು ಮಲತಾಯಿಯ ಕ್ರೂರತೆಯನ್ನು ನೋಡುವುದೋ.
ಐರಾ ಅಮ್ಮ ಅಮ್ಮ ನನಗೆ ಹೇಳಿದ್ದಾರೆ ಐರಾ ರೂಮಿಂದ ನನಗೇನ್ ಬೇಕೋ ಅದನ್ನೆಲ್ಲ ತಗೋ ಅಂತ. ಆದ್ರೆ ನೀನ್ ಯಾರು? ನಾನು ಸ್ವಪ್ನ, ನಿನ್ ತಂಗಿ. ಓ ಇಲ್ಲ, ನೀನ್ ನನ್ನ ಅಕ್ಕ ಅಂತ ಯಾರಿಗೂ ಹೇಳ್ಬೇಡ. ನನ್ನ ಫ್ರೆಂಡ್ಸಿಗೆ ಗೊತ್ತಾದ್ರೆ ನನ್ ನೋಡಿ ನಗ್ತಾರೆ. ಅದಕ್ಕೆ ನಾನು ಈ ಮನೆಯ ಚಿಕ್ಕ ಯಜಮಾನಿ. ನೀನು ನನ್ನ ಕೆಲಸದವಳಲ್ಲ, ಗೊತ್ತಾಯ್ತಾ? ನೀನು ನನ್ನ ಆರ್ಡರ್ ಪಾಲಿಸು ಅಷ್ಟೇ ಸಾಕು. ಈ ಬಾಕ್ಸ್ ಓಪನ್ ಮಾಡು, ನಿನ್ಗಾಗಿ ಒಂದು ಸರ್ಪ್ರೈಸ್ ಇದೆ. ಅಜ್ಜಿ ಅಜ್ಜಿ ಕಾಪಾಡು, ಬಾ ಅಜ್ಜಿ ಅಜ್ಜಿ ಬೇಗ ರೂಮಿಗೆ ಬಾ ಅಜ್ಜಿ 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 ಐರಾ ಏನಾಯ್ತು ಮಗು, ಎಲ್ಲ ಆರಾಮ? ಅಜ್ಜಿ ಅಷ್ಟರಲ್ಲಿ ಸ್ವಪ್ನಾಗೆ ಐರಾ ಅಜ್ಜಿ ಅಲ್ಲಿ ಬರುತ್ತಿರುವುದು ಕಾಣಿಸಿತು. ಅವಳು ತಕ್ಷಣ ಅಲ್ಲಿಂದ ಓಡಿ ಹೋದಳು. ಐರಾ ಅಜ್ಜಿ ಅಜ್ಜಿ ಬಾಗಿಲು ತೆರೆದಾಗ ಐರಾ ಒಂದು ಮೂಲೆಯಲ್ಲಿ ಕೂತಿದ್ದಳು. ಅವಳ ಸುತ್ತ ವಿಷಕಾರಿ ಚೇಳುಗಳು ಇದ್ದವು. ಐರಾ ಅಮ್ಮ ಅಜ್ಜಿ ಐರಾ ಅಜ್ಜಿ ಕಾಪಾಡಿ ಅಜ್ಜಿ ಅಜ್ಜಿ ಇಲ್ ಬಾ, ನನ್ ಬಳಿಗ್ ಬಾ. ಏನೂ ಆಗಿಲ್ಲ, ಎಲ್ಲ ಸರಿ ಹೋಯ್ತು. ಅಜ್ಜಿ ನಿನ್ ಜೊತೆ ಇದಾರಲ್ವಾ, ನಾನ್ ನಿನ್ಗೇನೂ ಆಗಲು ಬಿಡಲ್ಲ. ಕುಳಿತುಕೋ ಮಗು, ಏನೂ ಆಗಿಲ್ಲ ಮಗು, ಏನೂ ಆಗಿಲ್ಲ. ನಾನು ಅವನ್ನೆಲ್ಲ ಅಲ್ಲಿಂದ ಓಡಿಸ್ದೆ ಅಲ್ವಾ ಅಲ್ವಾ? ಅಜ್ಜಿ ಹಾ ಈ ಮನೆಯಲ್ಲಿ ನಾನು ಇರಲ್ಲ, ಇಲ್ಲಿ ಕೆಟ್ಟವ್ರು ಇರ್ತಾರೆ. ನಾನು ಈಗ್ಲೇ ಅಮ್ಮನ ಬಳಿಗೆ ಹೋದ್ರೆ ಸರಿಯಾಗಿರುತ್ತೆ ಹಾಗೆಲ್ಲ ಅಲ್ವಾ? ಮಾತಾಡಬಾರ್ದು ಮಗು, ಅವೆಲ್ಲ ಕೆಟ್ಟ ಮಾತು, ಕೆಟ್ಟ ಮಾತು. ಏನ್ ಗೊತ್ತಾ, ನೀನ್ ದೊಡ್ಡವಳಾದ್ಮೇಲೆ ನೀನ್ ಎಲ್ರಿಗಿಂತ ಶಕ್ತಿವಂತೆ ಆಗ್ತೀಯ. ಯಾರು ನಿನ್ಗೆ ಏನೂ ಮಾಡಲು ಆಗಲ್ಲ. ನೀನ್ ತುಂಬಾ ಸ್ಟ್ರಾಂಗ್ ಆಗ್ತೀಯ. ನನ್ ಮಗು, ನಿನ್ ತಂದೆ ನನ್ನನ್ನು ಈ ಮನೆಯಲ್ಲಿ ಇರಲು ಬಿಡಲ್ಲ. ಆದ್ರೆ ಹೋಗೋಕು ಮೊದ್ಲು ನಿನ್ಗಾಗಿ ಏನೋ ಕೊಟ್ಟು ಹೋಗಿದ್ದಾಳೆ. ಈಗ ನಾನು ಅದನ್ನ ನಿನಗೆ ಕೊಡ್ತೀನಿ. ಇದು ನಿನಗ್ ಮಾತ್ರ ಮಗು. ಇಲ್ಲ ಅಜ್ಜಿ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ. ಇಲ್ಲ ಮಗು, ನಾನ್ ನಿನ್ನನ್ ಬಿಟ್ಟು ಎಲ್ಗೂ ಹೋಗೋದಿಲ್ಲ. ನಮ್ ಬಳಿ ಸಮಯ ಕಡಿಮೆ ಇದೆ ಮಗಳೇ. ನೀವು ನಮಗೆ ಸಾಕಷ್ಟು ಸೇವೆ ಮಾಡಿದ್ದೀರಾ. ನಿಮ್ಮ ಸ್ವಾತಿ ಈಗಾಗಲೇ ಹೋಗಿದ್ದಾಳೆ, ನೀವು ಹೋಗಿ. ಅದು ನಾನು ಮಗುನ ಬಿಟ್ಟು ಹೇಗ್ ಹೋಗ್ಲಿ ಹೇಳು? ಅವಳ ತಂದೆ ಇನ್ನೂ ಜೀವಂತವಾಗಿದ್ದಾನೆ. ನೀವು ಅವಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಗಾರ್ಡ್ಸ್, ಅವ್ರ ಸಾಮಾನುಗಳನ್ನ ಆಚೆ ಮಾಡು ಪ್ಲೀಸ್. ಬೇಗ ಮಗಳೇ, ಹೋಗಿ 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 ಬೇಗ.
ಈಗ ಅಶ್ವಿನಿ ಮತ್ತು ಸ್ವಪ್ನಾಗೆ ಯಾವುದೇ ನಿರ್ಬಂಧಗಳು ಇರಲಿಲ್ಲ. ಅವರು ಸೂರ್ಯಪ್ರಕಾಶನ ಹಣವನ್ನು ನೀರಿನಂತೆ ಖರ್ಚು ಮಾಡತೊಡಗಿದರು ಮತ್ತು ಐರಾಗೆ ಈ ಮನೆ ನರಕಕ್ಕಿಂತಲೂ ಕೆಟ್ಟದಾಗಿತ್ತು. ಅವಳು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಬೇಕಾಯಿತು. ಕೆಲಸದವರೂ ಕೂಡ ಅವಳ ಸ್ಥಿತಿಯನ್ನು ನೋಡಿ ದುಃಖಪಡುತ್ತಿದ್ದರು. ಊಟದ ಸಮಯದಲ್ಲಿ ಅವಳಿಗೆ ಕರಕಲಾದ ಚಪಾತಿ ಮಾತ್ರ ಕೊಡ್ತಾ ಇದ್ದಳು. ಆದರೆ ಅಶ್ವಿನಿ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಐರಾ ತನ್ನ ಮಗಳು ಸ್ವಪ್ನಾಗಿಂತ ತುಂಬಾನೇ ಸುಂದರವಾಗಿದ್ದಳು ಮತ್ತು ಈ ವಿಷಯ ಅಶ್ವಿನಿಗೆ ಒಳಗೊಳಗೆ ಕಾಡುತ್ತಿತ್ತು. ಈ ಅಸೂಯೆಯಿಂದ ಅಶ್ವಿನಿ ಒಂದು ಕ್ರೂರ ಯೋಜನೆ ಮಾಡಿದಳು. ಅದನ್ನು ಯಾರೂ ಕನಸಿನಲ್ಲೂ ಊಹಿಸುವಂತಿರಲಿಲ್ಲ. ಐರಾಗೆ ಊಟದ ನಂತರ ಮಾತ್ರೆಗಳನ್ನು ಕೊಡುತ್ತಿದ್ದಳು. ಕೆಲವೊಮ್ಮೆ ಕೆಂಪು, ಕೆಲವೊಮ್ಮೆ ಹಳದಿ, ಹಸಿರು ಅಥವಾ ನೀಲಿ. ಅವಳಿಗೆ ಬೇರೆ ಊಟ ತಯಾರಿಸಲಾಗುತ್ತಿತ್ತು. ಅದರಲ್ಲಿ ಹೆಚ್ಚು ಎಣ್ಣೆ ಇರುತ್ತಿತ್ತು. ಐರಾ ಊಟ ಮಾಡಿದ ತಕ್ಷಣ ಅವಳಿಗೆ ಹೊಟ್ಟೆ ನೋವು ಶುರುವಾಗುತ್ತಿತ್ತು. ಆದರೆ ಅವಳು ಒಂದು ಮಾತು ಹೇಳಿದರೂ ಅವಳ ಮಲತಾಯಿ ಬೈಯುತ್ತಿದ್ದಳು. ಆದರೆ ಒಂದು ದಿನ ಆ ಮಾತ್ರೆಗಳು ತಮ್ಮ ಪರಿಣಾಮವನ್ನು ತೋರಿಸಿದವು. ಊಟ ಮಾಡಿದ ತಕ್ಷಣ ಅವಳು ವಾಂತಿ ಮಾಡುತ್ತಿದ್ದಳು ಮತ್ತು ಮನೆಯ ಫ್ಲೋರೆಲ್ಲ ಗಲೀಜಾಯಿತು. ಒಬ್ಬ ಕೆಲಸದವನು ಐರಾ ಮಲತಾಯಿ ನೋಡುವುದಕ್ಕಿಂತ ಮುಂಚೆ ಜಾಗವನ್ನು ಸ್ವಚ್ಛಗೊಳಿಸಿದ. ಆದರೆ ಸ್ವಪ್ನ ಇದನ್ನು ಈಗಾಗಲೇ ನೋಡಿದ್ದಳು. ಅಶ್ವಿನಿ ಕೋಪದಿಂದ ಅಲ್ಲಿಗೆ ಬಂದಳು. ಪರಸ್ ನಿಲ್ಲು. ನೀನೇನ್ ಮಾಡಿದೆ ಇಲ್ಲಿ? ಈ ರಾಕ್ಷಸಿ ನೀನ್ ಇಡೀ ಮನೆಯನ್ನ ಗಲೀಜ್ ಮಾಡಿದ್ದೀಯಾ. ಈಗ ಈ ರಾಣಿಗೆ ಹೋಟೆಲ್ನಿಂದ ಊಟ ತರ್ಬೇಕಾ? ಇರು, ಇಂದು ನಿನಗೆ ಪಾಠ ಕಲಿಸುತ್ತೇನೆ. ಅಬ್ಬಾ, ಈ ಹುಡುಗಿಯಿಂದ ಇಷ್ಟು ದುರ್ವಾಸನೆ ಬರ್ತಿದೆ. ನಿನ್ನನ್ನು ಹೊಡೆಯಲು ಕೂಡ ಮನಸ್ಸಾಗ್ತಿಲ್ಲ. ಅಮ್ಮ, ಇವಳನ್ನ ಮುಟ್ಬೇಕಾಗಿಲ್ಲ. ಅವಳ ಬದಲು ಅವಳ ಡಾಲ್ಗೆ ಪನಿಷ್ಮೆಂಟ್ ಕೊಡಿ. ವಾವ್ ಸ್ವಪ್ನ, ನೀನ್ ನಿಜವಾಗ್ಲೂ ನನ್ ಮಗಳೇ. ಶಬಾಷ್, ನಾನಿವತ್ ಬರೀ ನೋಡ್ತೀನಿ. ಸ್ವಪ್ನ, ಹೋಗು, ಅವಳಿಗೆ ನೀನೇ ಶಿಕ್ಷೆ ಕೊಡು.
ಐರಾ ತನ್ನ ಗೊಂಬೆಯನ್ನು ಅಪ್ಪಿಕೊಂಡೇ ಅನೇಕ ರಾತ್ರಿ ಕಳೆದಿದ್ದಳು. ಅದೇ ಗೊಂಬೆಯನ್ನು ಅಪ್ಪಿಕೊಂಡು ಅಳುತ್ತಿದ್ದಳು. ಯಾರೋ ಅವಳಿಂದ ತನ್ನ ಸ್ನೇಹಿತೆಯನ್ನೇ ಕಿತ್ತುಕೊಂಡಷ್ಟು ನೋವು ಅವಳಿಗಾಗಿತ್ತು. ಸ್ವಪ್ನ, ನೀನ್ ನನ್ ಗೊಂಬೆಗೆ ಏನಾದ್ರೂ ಮಾಡಿದ್ರೆ ನನ್ನ ಅಪ್ಪನಿಗೆ ನಿನ್ ಬಗ್ಗೆ ದೂರು ಕೊಡ್ತೇನೆ. ಹೋಗೇಳು. ಹೇಗಾದ್ರೂ ಅವರು ನಿನ್ನ ಅಪ್ಪ ಅಲ್ಲ, ಅವರು ನನ್ನ ಅಪ್ಪ. ನಿನ್ನ ಡಾಲ್ಗೆ ಏನಾದ್ರೂ ಆದ್ರೂ ನಿನ್ನಪ್ಪ ಕೇರ್ ಮಾಡಲ್ಲ. ಸ್ವಪ್ನ ಒಂದು ಕತ್ತರಿ ತೆಗೆದುಕೊಂಡು ಗೊಂಬೆಯನ್ನು ತುಂಡು ತುಂಡಾಗಿ ಕತ್ತರಿಸಿದಳು. ಅವಳು ಐರಾಳ ಏಕೈಕ ಸ್ನೇಹಿತೆಯನ್ನು ಕಸಿದುಕೊಂಡಳು. ಅಮ್ಮ, ಅಮ್ಮ, ನಾನು ಕೂಡ ನಿನ್ ಜೊತೆ ಬರ್ತೀನಿ. ನನ್ ಮಗಳೇ, ಈಗ ನೀನಿಲ್ಲೇ ಇರ್ಬೇಕು, ಮತ್ತೆ ಎಲ್ರ ಮುಂದೆ ಬೆಳೆದು ತೋರಿಸ್ಬೇಕು. ಅಪ್ಪ, ಮನೆ ಯಾವುದು ನನಗ್ ಬೇಡ. ನಾನು ಇಲ್ಲಿರಲ್ಲ. ನಾನು ಓಡೋಗ್ತೀನಿ. ಇಲ್ಲ ಮಗಳೇ, ಇಲ್ ಬಾ, ಕುಳಿತ್ಕೋ. ಐರಾ, ನನ್ ಮುದ್ದು ಮಗಳೇ, ನೀನು ತುಂಬಾ ಸ್ಟ್ರಾಂಗ್ ಆಗ್ಬೇಕು. ಮುಂದೆ ಇನ್ನೂ ಅನೇಕ ಕಷ್ಟಗಳು ಬರುತ್ತವೆ ನನ್ ಮಗಳಿಗೆ. ಭಯ ಪಡಬಾರ್ದು. ಸರಿಯಾದ ಸಮಯ ಬಂದಾಗ ಅನೇಕ ಒಳ್ಳೆಯ ಮತ್ತು ಸ್ಟ್ರಾಂಗ್ ಜನರು ಬಂದು ನಿನಗ್ ಸಹಾಯ ಮಾಡ್ತಾರೆ. ಆದ್ರೆ ಅಲ್ಲಿವರೆಗೂ ನಿನ್ನನ್ನ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು. ನೋಡ್ಕೋತೀಯಲ್ವಾ? ನಿನಗ್ ಬೇಕಾದಾಗೆಲ್ಲ ನಿನ್ನಮ್ಮ ಮತ್ತೆ ಅವಳ ಮುಂದೆ ಬರ್ತಾಳೆ. ಆದ್ರೆ ಅಲ್ಲಿವರೆಗೂ ನೀನ್ ಸ್ಟ್ರಾಂಗ್ ಆಗಿರ್ಬೇಕು, ಆಯ್ತಾ? ಪ್ರಾಮಿಸ್ ಮಾಡು. ಪಕ್ಕಾ ಪ್ರಾಮಿಸ್? ಬೆಳಗ್ಗೆ ಆಯಿತು. ಐರಾ ಎದ್ದು ತನ್ನ ಕಣ್ಣುಗಳನ್ನು ಒರೆಸಿಕೊಂಡಳು ಮತ್ತು ತನ್ನ ಹಳೆಯ ಬಟ್ಟೆಗಳಿಂದ ಒಂದು ಹೊಸ ಡಾಲ್ ಮಾಡಿಕೊಂಡು ಅದರ ಜೊತೆ ಖುಷಿಯಾಗಿ ಇದ್ದಳು. ಹತ್ತು ವರ್ಷ ಹಾಗೇ ಕಳೆದು ಹೋಯಿತು. ಇಷ್ಟು ವರ್ಷಗಳಲ್ಲಿ ಅವಳು ಖುಷಿಯಾಗಿ ಇದ್ದಿದ್ದು ಇದು ಒಂದೇ ದಿನ. ಅದು ಅವಳ ಮದುವೆಯ ದಿನ. ಅವಳ ಮದುವೆ ನಗರದ ದೊಡ್ಡ ಬಿಸಿನೆಸ್ ಎಂಪೈರ್ ಫ್ಯಾಮಿಲಿಯ ಏಕೈಕ ವಾರಸುದಾರನಾದ ಅಕ್ಷತ್ನೊಂದಿಗೆ ನಿಶ್ಚಯವಾಗಿತ್ತು. ಅಕ್ಷತ್ ಮತ್ತು ಅವನ್ ತಾಂತನಿಗೆ ಕಣ್ ಕಾಣಲ್ಲ ಅನ್ಸುತ್ತೆ. ನನ್ ಸ್ವಪ್ನ ಇದ್ರು ಇವಳ ಜೊತೆ ಮದ್ವೆ ಮಾಡಕ್ ಹೊರಟಿದ್ದಾರೆ. ಈ ಎಮ್ಮೆ ಮುಖದಲ್ಲಿ ಅಕ್ಷತ್ ಏನ್ ನೋಡಿದ? ಅವಳು ನೋಡಿದ್ರೆ ಆನೆ ಸಹ ತನ್ನ ಮುಖ ಮುಚ್ಕೊಳ್ಳುತ್ತೆ. ಆದರೆ ವಾಸ್ತವವಾಗಿ ಅಶ್ವಿನಿ ಕೊಟ್ಟ ಔಷಧಿ ಮತ್ತು ಊಟ ಐರಾನ ಹಾರ್ಮೋನ್ಗಳನ್ನು ಹಾಳು ಮಾಡಿತ್ತು ಮತ್ತು ಅವಳ ತೂಕ ಅಕಸ್ಮಾತಾಗಿ ಹೆಚ್ಚಾಗಿತ್ತು. ಸ್ವಲ್ಪ ಸಮಯದಲ್ಲೇ ಅವಳು 120 ಕೆಜಿ ಆಗಿಬಿಟ್ಟಿದ್ದಳು. ಜನರು ಅವಳನ್ನು ನೋಡಿ ಹಾಸ್ಯ ಮಾಡತೊಡಗಿದರು.
ಅಶ್ವಿನಿ ಐರಾಳ ಸೌಂದರ್ಯ ನೋಡಿ ಸಹಿಸಿಕೊಳ್ಳದೆ ಹೀಗೆ ಮಾಡಿದ್ದಳು. ನೋಡು ಐರಾ, ನಿನ್ ಗಂಡ ಮದ್ವೆಯ 2ನೇ ದಿನವೇ ನಿನ್ನನ್ನ ಮನೆಯಿಂದ ಹೊರ ಹಾಕಿದ್ರೆ ತಪ್ಪಾಗಿ ಕೂಡ ಈ ಮನೆ ಕಾಲಿಡ್ಬೇಡ. ಏನಂದ್ರೆ ನಾವ್ ಇಡೀ ಜೀವನ ನಿನಗಾಗಿ ವ್ಯರ್ಥ ಮಾಡಿದ್ದೇವೆ. ಈಗ ನಮ್ ಜವಾಬ್ದಾರಿ ಮುಗ್ದಿದೆ. ಹೋಗು, ಬೇಗ ರೆಡಿ ಆಗು. ಎಷ್ಟು ಸಿಂಗಾರ ಮಾಡಿಕೊಂಡ್ರು ನೀನ್ ಹೀಗೆ ಕಾಣ್ತೀಯ. ಇದನ್ನು ಕೇಳಿ ಐರಾ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಅವಳಿಗೆ ಅಕ್ಷತ್ ಮೇಲೆ ನಂಬಿಕೆ ಇತ್ತು. ಸರ್, ಇದು ಅಕ್ಷತ್. ಅವನನ್ನ ನೋಡಿದ್ರೇನೆ ಅನ್ಸುತ್ತೆ ಏನೋ ಮಿಸ್ ಹೊಡಿತಾ ಇದೆ ಅಂತ. ಇವ್ರ ಕುಟುಂಬದ ಹೆಸರೇ ಸರಿ ಇಲ್ಲ ಸರ್. ಹೌದು, ಇವರು ದಬ್ಬಾಳಿಕೆ ಮತ್ತು ಇಲ್ಲಿಗಲ್ ಕೆಲಸಗಳಲ್ಲಿ ಎಷ್ಟು ಕೊಲೆ ಆರೋಪಿಗಳು ಇವ್ರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅರ್ಥನೇ ಆಗ್ತಾ ಇಲ್ಲ, ಈ ಐರಾ ಯಾಕೆ ಅಕ್ಷತ್ನನ್ನ ಮದ್ವೆ ಆಗ್ತಾ ಇದ್ದಾಳೆ ಅಂತ. ಅಕ್ಷತ್ ಅಂತ ಹುಡುಗ ಐರಾ ಅಂತ ಹುಡುಗಿ ಜೀವನ ಹಾಳು ಮಾಡೋಕ್ಕೂ ಮುಂಚೆ ನಾವು ಅವನನ್ನ ತಡಿಲೇಬೇಕು ಸರ್. ಖಂಡಿತ. ಇಂದು ಐರಾಳ ಎಲ್ಲಾ ಸಮಸ್ಯೆಗಳು ಕೊನೆಯಾಗ್ತಾ ಇದ್ದಾವೆ. ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಮತ್ತು ಯಾರೋ ಅವಳಿಗೆ ಒಂದು ಚೀಟಿ ಕೊಟ್ಟರು. ಅದರಲ್ಲಿ ಅವಳ ಮದುವೆಯ ಉಡುಗೊರೆ ಮೇಲಿನ ರೂಮಿನಲ್ಲಿ ಕಾಯುತ್ತಿದೆ ಎಂದು ಬರೆಯಲಾಗಿತ್ತು. ಈಗಷ್ಟೇ ಖುಷಿಯನ್ನು ಕಂಡಿದ್ದ ಐರಾ ಬಾಳಲ್ಲಿ ಮತ್ತೊಂದು ಬಿರುಗಾಳಿ ಬರುತ್ತದೆಯೇ? ಅವಳ ಜೀವನವನ್ನು ಆಫೀಸರ್ ದಯಾ ಕಾಪಾಡಬಹುದಾ? ಮುಂದೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ಐರಾಳ ಸಂಪೂರ್ಣ ಕಥೆ ಕೇಳಿ. ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದೆ.